ನಿನ್ನೆ ಸಂಜೆ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಮಳೆ ಆಗಿದೆ, ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆಗೆ ಮರಗಳೆಲ್ಲ ರಸ್ತೆ ಬಿದ್ದಿದ್ದಾವೆ. ಏನು ಟ್ರಾಫಿಕ್ ಇದಕ್ಕೆ ಏನು ಸೂಚನೆ ಕೊಟ್ಟಿದ್ದಾರೆ ಸರ್? ಈಗ ಆದಷ್ಟು ಮೊದಲನೇದಾಗಿ ನಾನೇನು 10 ಜನ ಮಳೆಯಿಂದ ತೀರ್ಕೊಂಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಕೆಲವು ಪ್ರಿಕಾಷನ್ಸ್ಗಳು ಮೊದಲೇ ನಾವು ತಗೊಳ್ಬೇಕು ಇಂಥ ಸಂದರ್ಭದಲ್ಲಿ. ನಮ್ಮ ಟ್ರಾಫಿಕ್ನವ್ರಿಗೆ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಕಾರ್ಪೊರೇಷನ್ ಅವ್ರ ಜೊತೆಯಲ್ಲೇ ಮಾಡಬೇಕು. ಅವರು ಮರಗಳು ಮತ್ತು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ, ನೀರು ಬ್ಲಾಕೇಜ್ ಆಗಿ ಫ್ಲಡ್ಡಿಂಗ್ ಆಗೋಂಥದ್ದು, ಮಳೆಗೆ ಮುಂಚೆ ಸಾಮಾನ್ಯವಾಗಿ ಫಸ್ಟು ಮಳೆ ಬರೋದಕ್ಕೆ ಮುಂಚೆ ಇದೆಲ್ಲ ಕಾರ್ಪೊರೇಷನ್ ಅವರು ಮಾಡ್ತಾರೆ. ಅದನ್ನು ಇನ್ನೂ ತ್ವರಿತವಾಗಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇನೆ. ನಮ್ಮವರು ನಿನ್ನೆ ಟ್ರಾಫಿಕ್ ಪೊಲೀಸು ಕೂಡ ನಮ್ಮ ಮೀಟಿಂಗಲ್ಲಿ ಇದ್ದರು, ಅವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಅಧಿಕಾರಿಗಳ ನಿರ್ಲಕ್ಷ್ಯ, ತುಂಬ ಹಳೆ ಮರಗಳು ಇದ್ದಾವೆ ಸರ್ ಎಷ್ಟೋ ಕಡೆ. ಅದೆಲ್ಲ ಕಾರ್ಪೊರೇಷನ್ ಅವರು ಮೊದಲೇ ನೋಡ್ಕೊಳ್ಬೇಕು. ಮಳೆ ಬರುವಾಗ ಫಸ್ಟ್ ರೈನ್ ಬರೋಕ್ಕೆ ಮುಂಚೆ ಎಲ್ಲೆಲ್ಲಿ ಡ್ರೈ ಬ್ರ್ಯಾಂಚಸ್ ಇರುತ್ತೆ, ಮಳೆ ಬಂದರೆ ಬಿದ್ದೋಗುವಂಥ ಹಳೆ ಮರಗಳಿರ್ತವೆ, ಅಂಥದ್ದನ್ನೆಲ್ಲ ಐಡೆಂಟಿಫೈ ಮಾಡಿ ಏರಿಯಾ ವೈಸು ಏನು ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರು ಅದನ್ನು ಐಡೆಂಟಿಫೈ ಮಾಡಿ ತೆರವುಗೊಳಿಸ್ಬೇಕು. ಆ ಕೆಲಸ ಆಗಬೇಕು. ಆಮೇಲೆ ಲೋ ಲೇಯಿಂಗ್ ಏರಿಯಾನಲ್ಲಿ ಫ್ಲಡ್ಡಿಂಗ್ ಆಗುತ್ತೆ. ಫಸ್ಟ್ ರೈನ್ ಆದ ತಕ್ಷಣ ಫ್ಲಡ್ಡಿಂಗ್, ಯಾಕೆಂದರೆ ಈ ಕಸ ಎಲ್ಲ ಹೋಗಿ ಕಟ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಕೂಡ ಕ್ಲಿಯರ್ ಮಾಡಬೇಕು ಮಳೆಗೆ ಮುಂಚೆ, ಫಸ್ಟ್ ರೈನ್ ಬರೋಕ್ಕೆ ಮುಂಚೆ. ಅದನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ಸರ್ಕಾರಗಳು ಬದಲಾಗ್ತವೆ, ಪಕ್ಷಗಳು ಬದಲಾಗುತ್ತೆ, ಆದರೆ ಅಧಿಕಾರಿಗಳು ಸ್ಥಾನದಲ್ಲಿರೋರು ಅನೇಕ ವರ್ಷಗಳಿಂದ ಅವರು ಮಾಡೋ ಕೆಲಸ ಮೇಂಟೆನೆನ್ಸ್ ಮಾಡಿದರೆ ಈ ಸಮಸ್ಯೆಗಳೇ ಆಗ್ತಿರಲಿಲ್ಲ. ಇದು ಪ್ರತಿ ಬಾರಿ ಪಕ್ಷಗಳ ವಿರುದ್ಧ ಅಲ್ಲ, ರಾಜಕೀಯ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ಅಧಿಕಾರಿಗಳೇ ಕೆಲಸ ಮಾಡ್ತಿಲ್ವಲ್ಲ ಸರ್? ಇಲ್ಲ, ಇದು ಈ GBA ಆದಮೇಲೆ 5 ಕಾರ್ಪೊರೇಷನ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳು ಕೂಡ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಕಾಣಿಸುತ್ತೆ. ಆದರೆ ಏನೇ ಇದ್ದರೂ ಕೂಡ ಅವರು ಅದೇ ಏರಿಯಾದಲ್ಲಿ ಕೆಲಸ ಮಾಡೋರಲ್ಲ, ಅದೇ ಮಳೆ ಬಂದಾಗ ಕೆಲಸ ಮಾಡೋರು, ಅದೇ ಫ್ಲಡ್ಡಿಂಗ್ ಆದಾಗ ಕೆಲಸ ಮಾಡೋರು, ಅವ್ರಿಗೆ ಗೊತ್ತಿದೆ. ನಾನು ಬೆಂಗಳೂರು ಇನ್ಚಾರ್ಜ್ ಇರುವಾಗ ಒಂದು 5-10 ವರ್ಷದ್ದು ಡೇಟಾ ಕಲೆಕ್ಟ್ ಮಾಡಿ ನಾವು ಎಲ್ಲೆಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸಿ ಅದನ್ನೆಲ್ಲ ಮಾಡ್ತಾಯಿತ್ತು. ಅದು ಮಾಡಬೇಕು, ತ್ವರಿತವಾಗಿ ಮಾಡಬೇಕು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಆದರೆ ವಿರೋಧ ಪಕ್ಷ ಟೀಕೆ ಮಾಡಿದಂತೆ ಬ್ಯಾಡ್ ಬೆಂಗಳೂರು ಆದಂಥ ಪರಿಸ್ಥಿತಿ ನಿನ್ನೆ ನಾವು ನೋಡ್ತಾ ಇದ್ದೀವಿ ಸರ್. ಆ ರೀತಿ ಏನು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನಾನು ಹೇಳಿದಾಗೆ ಅದೇ ಅಧಿಕಾರಿಗಳೇ ಇದ್ದಾರೆ. ಓನ್ಲಿ ಥಿಂಗ್ ಈಸ್ ಏರಿಯಾ ವೈಸು ಮಾಡಿರ್ತಕ್ಕಂಥದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕ್ಯಾಬಿನೆಟ್ನಲ್ಲಿ ವಿಚಾರವಾಗಿ ಪ್ರಸ್ತಾಪ ಚರ್ಚೆ ಮಾಡ್ಬೋದು. ಸರ್, ನೀವು ಎಷ್ಟೇ ಮಾತಾಡೋಣ ಅಂತಂದ್ರೂ ಕೂಡ ಆ ವಿಚಾರ ಮತ್ತೆ ಪ್ರಸ್ತಾಪ ಆಗ್ತಿದೆ. ದಲಿತ ಸಿಎಂ ವಿಚಾರ ನಿನ್ನೆ ಯತೀಂದ್ರ ಅವರು ಕೂಡ ನಮ್ಮ ತಂದೆಯವರು ಏನಾದರೂ ಸ್ಥಾನ ಬಿಟ್ಟರೆ ದಲಿತರು ಆಗಬೇಕು ಅನ್ನುವಂಥ ಪ್ರಶ್ನೆ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ದಲಿತ ಸಿಎಂ ಈ ಥರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಆಯ್ತಲ್ಲ, ಇನ್ನು ನಾನು ಯಾಕೆ ಹೇಳ್ಬೇಕಲ್ಲ. ಎಲ್ಲ ಒಂದು ಕಡೆ ನನ್ನ ರಿಯಾಕ್ಷನ್ ಏನಕ್ಕೆ ಬೇಕು? ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆಯಾ ಸರ್? ನನ್ನ ರಿಯಾಕ್ಷನ್ ಯಾಕೆ ಬೇಕು ಅದಕ್ಕೆ? ಸರ್, ನೀವೇ ಮುಂಚೂಣಿಲಿರೋ ಸರ್. ಸಿದ್ದರಾಮಯ್ಯನವ್ರ ನಂತರ ಆ ಸ್ಥಾನ ನೀವು ತುಂಬ್ತೀರಾ ಅಂತ ನೋಡ್ರಿ, ಎಷ್ಟು ನೀವು ನನ್ನನ್ನು ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಹೆಂಗೆ ಮಾಡಿ ಕೇಳಿದ್ರು ನಂದು ಒಂದೇ ಉತ್ತರ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ಥರ ಒಪ್ಕೊಳ್ತೀವಪ್ಪ. ಇದ್ರ ಮೇಲೆ ನಾವು ಇನ್ನೇನು ಹೇಳಕ್ಕೆ, ನೀವು 1 ಸತಿ ಕೇಳಿದ್ರು ಅಷ್ಟೇ, 100 ಸಾರಿ ಕೇಳಿದ್ರು ಅಷ್ಟೇ. ಸರ್, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನಾದರೂ CM ಆದರೆ ನಾವು ಒಪ್ಕೊಳ್ತೀವಿ, CM ಆದರೆ ಒಪ್ಕೊಳ್ತೀವಿ ಅಂತ ಹೇಳಿದ್ರಿ. ಅದೇನಾದರೂ ಮುನ್ಸೂಚನೆ ಕೊಟ್ಟಿದ್ದ ನೀವು ಅಥವಾ ಸುಳಿವು ಕೊಟ್ಟಿದ್ದ, ಹೇಗೆ? ನಮ್ಮಲ್ಲಿ ಏನು ಒಂದು ಭಾವನೆ ಏನಿದೆ ನಮಗೆ ಅಂದರೆ, ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಕಾಂಗ್ರೆಸ್ ಪಕ್ಷದಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದ್ರು, ಅವರೆಲ್ಲರೂ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ದರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂಥೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ಅವರು ಬಂದು ಆದರೆ ಯಾರು ಅಷ್ಟು ಹಿರಿಯರು ಬಂದಾಗ
ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ಈಗ ಒಂದು ಕ್ಯೂರಿಯಾಸಿಟಿ ಸರ್, ಬೇರೆಯವರೆಲ್ಲ ದೆಹಲಿಗೆ ಹೋಗೋದು ಬೇರೆ, ನೀವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋದೇ ಕ್ಯೂರಿಯಾಸಿಟಿ. ಸಂದರ್ಭ ಬಂದಾಗ ಹೋಗ್ತೀನಿ. ಡೆಲ್ಲಿಗೆ ಹೋಗೋದೇನು ರಾಜಕೀಯ ಮಾಡೋಕ್ಕೆ ಹೋಗ್ತೀವ, ಸುಮ್ಮನೆ ತಿರ್ಗಾಡ್ಕೊಂಡು ಬರೋಕ್ಕೂ ಹೋಗ್ತೀವಿ. Sir, there's a big buzz of the CM change yet again, sir, as the Deputy Chief Minister's, demands now, sir, through many MLAs who've gone to Delhi as well, sir. What is your stand on this? Quite No, a call for Dalit CM as our well. High Command is aware of all this development. All they get lot of informations regarding the government, performance, the governance, regarding policies, everything they monitor. Now we all work under the Congress, ideology. So definitely this also they would have observed, and they will take a decision at the appropriate time. We may talk, here in sitting in Bangalore, we may talk so many things. People may give statements, but ultimately it is the High Command which takes the decision. Sir, there's quite a bit of demand, and this has been a long pending one for the Dalit Chief Minister as well. We've seen many MLAs, ministers doing the rounds to Delhi, sir. What about you, sir? Is there no plan on the cards? No, I have no plans to go to Delhi right now. When there is a appropriate time, whether for politics or for my departmental work, I'll definitely go. It's not that I am not going to Delhi at all. I will go, but when the necessary arises. Are you also an aspirant to There's the a lot Chief of Minister's lobbying post, sir? that's happening, sir, from different camps, with many meeting Mr. K.C. Venugopal, many others meeting Mr. Mallikarjun Kharge as well, sir. Given that you're a senior leader, has your opinion not been sought, sir, on any of this? No, once again I repeat, everything is decided by the High Command. Sir, are you also an aspirant to the Chief No, Minister's I am position? telling you, it is not that the question of somebody being an aspirant. All that is observed by the High Command. They will take a decision at the appropriate time. Time and again I repeat this, the High Command only has the power to take any decision with regards to this. Sir, amidst the tussle Sir, between on the Chief Minister and the question to you, sir, there's a cabinet reshuffle as well that's likely on the cards. I Very think clear now. we have discussed enough with regards to CM and reshuffle and all that.